ಏಕಿತ ನಂಗೆ ಹಬ್ಬ ಮಾಡೋ ಮನಸ್ಸೇ ಇರಲಿಲ್ಲ. ನಿಮ್ಮೆಲ್ಲರ ಮೂಲಕ ಗಣೇಶಪ್ಪ ನನಗೆ ಬುದ್ಧಿ ಕೊಟ್ಬಿಟ್ಟ ಅನಿಸ್ತೈತೆ. ಜೀವನದಾಗ ಯೋಟೆ ಕಷ್ಟ ಬಂದ್ರೂ ನಡಿಬೇಕಾದ ಯಾವುದು ನಿಲ್ಲಬಾರ್ದು ಅನ್ನೋದನ್ನ ಇನ್ನೊಂದ್ಕಿತ ಅರ್ಥ ಮಾಡಿಸ್ಬಿಟ್ಟ ನನ್ನ ತಂದೆ. ಅಜ್ಜಿನೇ ನಮ್ಮನ್ನ ಇಲ್ಲಿಗೆ ಬರಂಗೆ ಮಾಡಿದ್ದು. ಅವರು ಇಲ್ಲಿದ್ದಿದ್ರೆ ಸಂದಾಕಿರೋದು. ಶ್ರೀ, ಅಜ್ಜಿ ವಸುವತ್ಗೆ ಮತ್ತೆ ಅತ್ತೆನೂ ಬರಕ್ಕೆ ಹೇಳಿ. ಅಯ್ಯ, ನಾನು ಹೇಗ್ತಾನೆ ಅನ್ಕೊಂಡೆ, ನೀವು ಹೇಳಬಿಟ್ರಿ. ಮತ್ತೆ ಮತ್ತೆ ಮೆಚ್ಚೋ ಪ್ರಯತ್ನ. एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. ಮಿಸ್, ಯಾಕೋ ಫೋನ್ ಹೋಯ್ತಾ ಇಲ್ಲ. ನಾ ಅವ್ರಿಗೆ ಇಸೆ ಹೇಳ್ತೀನಿ, ನೀವು ಹೋಗಿ ಪ್ರಸಾದ ತಯಾರು ಮಾಡ್ಕೊಡಿ. ತಡಗಿಡ ಆಗ್ಬಿಟ್ಟದ್ದು. ಶ್ರೀ, ಇನ್ನೊಂದ್ಸಲ ಫೋನ್ ಟ್ರೈ ಮಾಡಿ. ಹಾಂ. ಅಜ್ಜಿ, ಅಣ್ಣಯ್ಯ ಫೋನ್ ಮಾಡ್ತಿದ್ದಾನೆ. ಮಾತಾಡು. ಹಲೋ ತಂಗಿವಾ, ಎಲ್ಲ ಏನು ಮಾಡ್ತಿದ್ದೀರಾ? ಏನಿಲ್ಲ ಅಣ್ಣಯ್ಯ, ಅಪ್ಪಯ್ಯ ರೂಮಲ್ಲಿದ್ದಾರೆ, ಅಜ್ಜಿ ನನ್ನ ಪಕ್ಕದಲ್ಲೇ ಇದ್ದಾರೆ. ಅವ್ವ ಮನೇಲಿಲ್ಲ ಅಣ್ಣಯ್ಯ. ಮನೆಯಾಗಿಲ್ವಾ? ಹಬ್ಬದ ದಿವಸ ಎಲ್ಲೋದ್ಲು? ಹಬ್ಬದಿಟ್ವಾದ ಅರ್ಥ ಹೊಡ್ಕೊಂಡೋಗವಳೆ. ಹಂಗಂದ್ರೆ ಗಾಬರಿ ಆಗ್ಬೇಡ ಮಗ್ನೆ. ಪುಟ್ಟಕ್ಕ ಏನ್ ಮಾಡ್ತಾವಳೆ? ಅವರು ನೈವೇದ್ಯಕ್ಕೆ ಕಡುಬು ಮಾಡ್ತಾವ್ರೆ. ನೀವೆಲ್ಲ ಇಲ್ಲಿಗೆ ಬನ್ನಿ ಅಂತ ಕರೆಯಕ್ಕೆ ಫೋನ್ ಮಾಡಿದೆ ಅಜ್ಜಿ. ಹಬ್ಬನ ಫೋನ್ ಮಾಡ್ಲಾ? ಅವಳು ಅಲ್ಲಿಗೆ ಬರ್ತಾಳೆ, ನೀನು ತಲೆ ಕೆಡ್ಸ್ಕೊಬೇಡ. ನಾನು ಹೊಸು ಬರ್ತೀವಿ. ಹಬ್ಬ ಇಲ್ಲಿಗೆ ಬರ್ತಾರ? ಏನು ಹೇಳ್ತಿದ್ದೆ ಅಜ್ಜಿ? ಹೂ ಕಣ್ಲ. ಅಲ್ಲಿ ಗಣೇಶ ತರ್ಪಾಯ್ತಾ? ತಾರೋದೇನು ಕೂರ್ಸಿ ಕುಣ್ದು ಆಯಿತು. ನಾನು ನಿಮ್ಗೆ ಏನು ಫೋನ್ ಮಾಡಿದೆ ಅಂದರೆ ನಿಮ್ಮನ್ನೆಲ್ಲ ಇಲ್ಲಿ ಹಬ್ಬಕ್ಕೆ ಕರಿಬೇಕು ಅಂತ ಮಿಸ್ ಹೇಳ್ತಿದ್ರು. ಅದಕ್ಕೆ ಮೆಸ್ ಮಾತ್ರ ಅಲ್ಲ ಅಜ್ಜಿ, ಪುಟ್ಟಕ್ಕ, ಅವ್ರ ಮಕ್ಕಳು, ಅವ್ರ ಅಳಿಯಂದ್ರು ಎಲ್ಲರೂ ನಿಮ್ಮನ್ನ ಹಬ್ಬಕ್ಕೆ ಕರಿತಿದ್ದೀವಿ. ಬೇಗ ಬಂದ್ಬಿಡಿ. ಹಾಗೆ ಅದಕ್ಕೇನು ಕರ್ಕೊಂಡು ಬನ್ನಿ. ಬರ್ತೀನಿ ಕಣವ, ಬರ್ತೀವಿ. ಮೊಮ್ಮಗಳೇ, ನಿಮ್ಮ ಅತ್ತನ ಕರಿಯಲ್ವಾ? ಕರಿಯೋಕ್ಕೇನಿಲ್ಲ, ಆದರೆ ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ವಲ್ಲ. ಬರ್ತಾಳೆ ಕಣವ. ಬಾರ್ದೆ ಎಲ್ಲೋದಾಳು. ನಿಂಗೋಸ್ಕರ ಅಲ್ದಿದ್ರು ಪುಟ್ಟಕ್ಕನಿಗೋಸ್ಕರ ಬಂದೇ ಬರ್ತಾಳೆ. ದಿಟ್ವಾಗ್ಲೂ ಹಬ್ಬ ಈಗ ಬರ್ತಾರ ಅಜ್ಜಿ? ಓ ಕಣ್ಣ, ಇವತ್ತು ವಿಘ್ನ ನಿವಾರಕನ ಮುಂದೆ ಸತ್ಯದ ಪರೀಕ್ಷೆ ನಡೀತೈತೆ. ನಿಮ್ಮವ್ವ ಸುಳ್ಳಿನ ಪ್ರಶ್ನೆಗೆ ಯಾಂಗ್ ಉತ್ತರ ಕೊಡ್ತಾರೆ ನೋಡ್ತಾ ಇರೋ. ಇಟುವಾದ ಅಪರಾಧಿ ಯಾರು ಅಂತ ಗೊತ್ತಾಗ್ತೈತೆ. ಹೂ ಕಣ್ಲ. ಹಾಗಿದ್ರೆ ಇವತ್ತು ಮೆಸ್ಸಿಗೆ ಬೆಂಕಿ ಯಾರು ಹಾಕಿದ್ದು ಅಂತ ಗೊತ್ತಾಗುತ್ತೆ. ಅಜ್ಜಿ, ನೀನು ಹೊಸು ಇಲ್ಲಿಗೆ ಬಿರ್ನಿ ಬಂದ್ಬಿಡಿ. ಹಂಗೆ ಆಗಲಿ, ಮಡಗ್ತೀವ್ರಿ ಫೋನು. ಸರಿ ಅಜ್ಜಿ. ಹಲೋ. ಹೌದಾ? ಸರಿ ಸರಿ ಆಯಿತು. ಮಮ್ಮಿ, ಡ್ಯಾಡಿ, ಏನಾಯ್ತಲಾ? ಯಾಕೆ ಗಾಬರಿ ಆಗಿದ್ಯಾ? ವಿಷಯ ಏನು ಅಂತ ಗೊತ್ತಾದ್ರೆ ನೀನು ಮಮ್ಮಿ ಇಬ್ರು ಗಾಬರಿ ಆಯ್ತೀರಾ ಪಕ್ಕ. ಅದೇನು ಸರಿಯಾಗಿ ಹೇಳ ಪುಸೆ, ಸುಮ್ಕೆ ಏನೇನೋ ಹೇಳಿ ಈ ಮಮ್ಮಿ ಕೋಪ ಹತ್ತಿಸ್ಬೇಡ. 2 ವಿಷಯ ಐತೆ. ಫಸ್ಟ್ ಯಾವ್ದು ಹೇಳಿ ಡ್ಯಾಡಿ? ಮೊದಲನೇದೇ ಹೇಳೋ. ಮೊದಲನೇದು, ಪುಟ್ಟಕ್ಕನ್ ಮೆಸ್ತವ ಗಣೇಶನ್ ಕೂರಿಸ್ತಾರಂತೆ. ಅಂದ್ರೆ ಪುಟ್ಟಮ್ಮಿ ಆರೋಗ್ಯ ಸುಧಾರಿಸೋದೆ ಅನಿಸ್ತತೆ.
ಹೌದು, ಅಲ್ಲಿ ಗಣೇಶನ್ ಕೂರ್ಸಿದ್ರೆ ಇಲ್ಲಿಗೆ ಯಾರು ಬರ್ತಾರೆ? ಸವತಿ ಯಾವಾಗಲೂ ಹಿಂಗೆಯ ನನಗೆ ದಕ್ಬೇಕಾಗಿರೋ ದಿಕ್ ತಪ್ಪಿಸಿ ಅವಳ ಕಡೆಗೆ ಹೇಳ್ಕೊಂಡ್ಬಿಡ್ತಾಳೆ. ಈ ಥರ ಹಬ್ಬ ಮಾಡಿ ಊರವ್ರನ್ನೆಲ್ಲ ಕರೆದು ಊಟ ಹಾಕ್ಸಿ ನನ್ನ ಕಡೆಗೆ ಹೇಳ್ಕೊಳ್ಳೋಣ ಅಂತಂದ್ರೆ ಅದಕ್ಕೂ ಕಲ್ಲಾಕ್ಬಿಟ್ಲು. ಹಾ ಸರಿ, ಎರಡನೇದೇನು? ಎರಡನೇ ವಿಷಯ, ಪುಟ್ಟವನ್ ಮೆಸ್ಗೆ ಬೆಂಕಿ ಹಾಕ್ತವ್ರನ್ನ ಪೊಲೀಸವ್ರು ಎಳ್ಕೊಬಂದು ಊರವ್ರ ಮುಂದೆ ನಿಲ್ಲಿಸ್ತಾರಂತೆ. ಬಂಗಾರ ಮನೆ ಅಲ್ವಾ ಇದನ್ನೆಲ್ಲ ಮಾಡ್ಸಿರೋದು? ಮತ್ತೆ ಅವಳ ಕರ್ಕೊಂಡ್ ಬಂದು ಊರ್ ಮಧ್ಯೆ ಬೆದರ್ ಬೊಂಬೆ ತರ ನಿಲ್ಸಿ ಏನ್ ಮಾಡ್ತಾರೋ? ಕೇಮಿಲ್ಲ ಅವಕ್ಕೆ. ಪುರುಷೆ, ಊರ್ನವ್ರು ಯಾರು ನಮ್ಮ ಮನೆ ತಗೋ ಬರೋಕ್ಕಿಲ್ಲ ಅಂದಮೇಲೆ ನಾವ್ಯಾಕೆ ಕಷ್ಟಪಟ್ಟು ಇಷ್ಟೆಲ್ಲ ಮಾಡ್ಬೇಕು? ನಡೀಲ, ನಾವು ಮಿಸ್ತವನೇ ಹೋಗೋಣ. ಯೋ ನಿಂತ್ಕಳೆಯ. ಅಲ್ಲ ಕಳೆಯ, ಗೊತ್ತಿರೋ ವಿಚಾರನೆ ಮತ್ತೆ ಮತ್ತೆ ತಿಳ್ಕೊಳ್ಳೋದ್ರಲ್ಲಿ ಅದೇನ್ ಖುಷಿ ಆಯ್ತೋ ನಿನ್ಗೆ? ಓ, ನೀನ್ ಬೀಗ್ತಿ ಊರವ್ರ ಮುಂದೆ ಅಪರಾಧಿ ಸ್ಥಾನದಾಗ ನಿಂತಿರೋದ್ ನೋಡಕೋ, ಇಲ್ಲ ನನ್ ಸೌತಿ ಮುಕ್ತಾಗೆ ಖುಷಿ ನೋಡಕೋ ನೀನ್ ಅಲ್ಲಿಗೆ ಹೋಯ್ತಿರೋದು? ಏ ಡ್ಯಾಡಿ, ಬೇಗ ಹೋಗು ಮಬಾ, ಆಟ ಮಿಸ್ ಆಗೋಯ್ತದೆ. ನಡೀಲ. ಏ ನಿಂತ್ಕ, ನೀವಿಬ್ರು ಅಲ್ಲಿಗೆ ಹೋಗೋದ್ ಬೇಕಾಗಿಲ್ಲ. ನೀನಂಗ್ ನೋಡೋದ್ರಿಂದ ಏನು ವರ್ಕ್ ಆಗಿಲ್ಲ. ಮಮ್ಮಿ, ನಾನು ಹೋಯ್ತೀನಿ, ಡ್ಯಾಡಿನ ಬೇಕಾದ್ರೆ ಇಲ್ಲೇ ಕಟಾಕೋ. ಯಾವನ ನನ್ನ ಮಾತು ಕೇಳೋಕಿಲ್ಲ. ಯಾವಾಗ ಒಮ್ಮನೆಲ್ಲ ಬಿದ್ದಿರ್ತಾರೆ. ಮತ್ತೆ ಪೂಜೆಗೆಲ್ಲ ರೆಡಿ ಇದೆ ರೀ. 5 ನಿಮಿಷ ರೀ, ಗಣೇಶನ್ಗೆ ಕಡುಬು ಮಾಡ್ತಾ ಇದ್ದೀವಿ. ಪ್ರತಿದಿನವೂ ನನ್ನ ಮೆಸ್ನಾಗೆ ಕೈ ಮುಗಿತಿದ್ದು ನನ್ನ ದೇವರು ನನ್ನ ಅಡುಗೆ ಒಲೆ. ಆ ದೇವ್ರನ್ನೇ ಸುಟ್ಟಾಕ್ಬಿಟ್ರು. ಅವ್ವ, ಹಂಗೆ ಮಾಡಿದವ್ರಿಗೆ ಖಂಡಿತ ಒಳ್ಳೇದಾಗಕ್ಕಿಲ್ಲ ಕಣವ್ವ. ಬೂದಿಯಿಂದ ಎದ್ದು ಬರೋಕ್ಕೆ ಪಾಠ ಕಲ್ಸಕ್ಕೋ ಏನೋ ಆ ತಾಯಿ ಹಿಂಗೆ ಮಾಡೋ. ಕಷ್ಟ ಸಹಿಸ್ಕೊಳ್ಳೋರಿಗೆ ಅಲ್ವೇ ಇನ್ನೂ ಹೆಚ್ಚು ಕಷ್ಟ ಬರೋದು. ಇವತ್ತು ಅಪರಾಧಿ ಯಾರು ಅನ್ನೋದು ಗೊತ್ತಾಗುತ್ತಲ್ವಾ ಅವ್ವ? ಎಲ್ರ ಮುಂದೆ ಕರ್ಕೊಂಬಂದು ನಿಲ್ಲಿಸ್ತಾರಲ್ಲ, ಒಂದು ವೇಳೆ ನಾವು ಅನ್ಕೊಂಡಿರೋರೇ ಆದ್ರೆ? ಈಗ ಅದ್ರ ಬಗ್ಗೆ ಮಾತು ಯಾಕೆ ಸ್ನೇಹ? ಈಗ ಆಗೋಗಿರೋದನ್ನ ತಡೆಯೋಕೆ ಹಾಕಿಲ್ಲ ಅಲ್ವಾ? ಅವ್ವ, ತಪ್ಪು ಮಾಡಿದವ್ರು ಯಾರೇ ಆದರೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನೀನು ಅವಾಗ ಅಡ್ಡ ಬರಬೇಡ, ಈಗಲೇ ಹೇಳಿದ್ದೀನಿ. ಯಾರೇ ಬೆಂಕಿ ಇಕ್ಕಿದ್ರು ಅವ್ರಿಗೆ ಶಿಕ್ಷೆ ಏನೋ ಆಯ್ತದೆ. ಒಂದು ವೇಳೆ ಕಾನೂನು ಪ್ರಕಾರನೇ ಶಿಕ್ಷೆ ಆಗಿದ್ರು ಅವ್ರ ಶಿಕ್ಷೆ ಗಡುವು ಮುಗಿದ ಮ್ಯಾಕೆ ಬಿಡುಗಡೆ ಆಗಿ ಬರ್ತಾರೆ. ಆದರೆ ನನ್ನ ಮೆಸ್ಸು ಬೆಂಕಿ ಹಚ್ಚಿದವ್ರಿಗೇನೋ ಕಾರಣ ಐತೆ, ಶಿಕ್ಷೆನೂ ಆಯ್ತದೆ. ಶಿಕ್ಷೆ ಮುಗಿಸ್ಕೊಂಡು ಅವ್ರಿಗೆ ಬಿಡುಗಡೆನೂ ಆಯ್ತದೆ. ಆದರೆ ಏನು ತೆಪ್ಪೇ ಮಾಡದೇ ಇರೋ ನನಗೆ ಜೀವನ ಪೂರ ಅನುಭವಿಸಂಗಾಗೋಯ್ತು. ಅವ್ವ, ನೀವು ಪ್ರಸಾದಕ್ಕೆ ಅಂತ ಹಚ್ಚಿರೋ ಈ ಒಲೆ ಯಾವತ್ತಿಗೂ ಆರ್ದಂಗೆ ನಾನು ನೋಡ್ಕೋತೀನಿ, ನೀವು ನೊಂದ್ಕೋಬೇಡಿ. ಎಲ್ಲ ಒಳ್ಳೇದಾಯ್ತದೆ. ಆದಷ್ಟು ಬಿರ್ನೆ ಮೆಸ್ನ ಮೊದಲನಾಗ ಮಾಡೋದು ನನ್ನ ಜವಾಬ್ದಾರಿ.
ಥ್ಯಾಂಕ್ಸ್. ಮತ್ತೇನಾ ಮಿಸ್ಸು, ನಿಮ್ಮ ಟ್ಯಾಂಕ್ಸ್ ಮಾಡ್ಕೊಳಂಗೆ ನಂತಾಗ ಎಲ್ಲೂ ಜಾಗ ಇಲ್ಲ. ಓ, ನನ್ನ ಮಾತಿಗೆ ನಿಮ್ಮ ಹತ್ರ ಜಾಗ ಇಲ್ಲ ಅಂತ ಹೇಳ್ತಿದ್ದೀರಾ? ನಾನು ಹಂಗೆ ಹೇಳಿಲ್ಲ ಮಿಸ್ಸು. ಇರ್ಲಿ ಬಿಡಿ. ಒಬ್ಬ ನೀವು ಕೋಪ ಮಾಡ್ಕೊಂಡ್ರೆ ಏನು ಕೋಪ ಮಾಡ್ಕೊಂಡಾಗ ಸುಂದರವಾಗಿ ಕಾಣಿಸ್ತೀನಿ ಅಂತ ಮಸ್ಕ ಹೊಡಿತಿದ್ದೀರಾ? ಇಲ್ಲಪ್ಪ, ನೀವೇನು ಸುಂದರವಾಗಿ ಕಾಣ್ತಿಲ್ಲ. ನಿಮ್ಮ ಕೆನ್ನೆ ಒಳ್ಳೆ ಕರ್ಜಿಕಾಯಂಗೆ ಕೆಂಪು ಊದ್ಕೊಳದೆ, ಅದೇ ಊರವ್ರಿಗಿರೋ ದೇವ್ರಂಗೆ. ಏಯ್, ಯಾಕೆ ನಗ್ತಿದ್ಯಾ? ಅಕ್ಕ, ಊರಾಚೆ ಇರೋ ದೇವ್ರು ಯಾವ್ದು ಹೇಳು? ಆಂಜನೇಯ. ಹಂಗಂದ್ರೆ ನೀನು ನಿನ್ನ ಮಿಸ್ ನಾನು ಸುಮ್ಕೆ ತಮಾಷೆ ಮಾಡಿದ್ದು. ನೀವು ಮತ್ತೆ ಕೋಪ ಮಾಡ್ಕೊಂಡು ಕೆನ್ನೆ ಕೆಂಪು ಮಾಡ್ಕೋಬೇಡಿ. ಹೋಗ್ಲಿ, ಅದೆಲ್ಲ ಬಿಡಿ. ನೀವು ಒಳ್ಳೆ ಮೂಡಲ್ಲಿ ಇರ್ಬೇಕಾದ್ರೆ ನಾನು ಆ ವಿಷಯ ಮಾತಾಡಿದ್ರೆ ನಿಮ್ಗೆ ಬೇಜಾರಾಗತ್ತೆ ಅಂತ ಗೊತ್ತು. ಆದರೂ ಅನ್ಕಂಡೆ ಈಟೊತ್ತಾದ್ರೂ ಮೆಸ್ಸಿನ ನಮ್ಮ ಅವನ ವಿಷಯ ಯಾಕೆ ಎತ್ತಿಲ್ಲ ಅಂತ. ಪರವಾಗಿಲ್ಲ, ಕೇಳಿ. ಒಂದು ವೇಳೆ ಇದನ್ನೆಲ್ಲ ನಿಮ್ಮ ಅವ್ವನೇ ಮಾಡಿರೋದು ಅಂತ ಮಾರ ಪೊಲೀಸ್ ಅವ್ರ ಹತ್ರ ಬಾಯ್ ಬಿಟ್ರೆ ನೀವೇನು ಮಾಡ್ತೀರಾ? ನೀವು ಹೇಳ್ದಂಗೆ ಇದು ನಮ್ಮವ್ವನೇ ಮಾಡಿದ್ರು ಅಥವಾ ಮಾಡಿಸಿದ್ರು, ಅದಕ್ಕೇನು ಶಿಕ್ಷೆ ಆಗಬೇಕೋ ಅದನ್ನು ಮುರಾಲ್ದಿಲ್ದೆ ಒಪ್ಕೋತೀನಿ. ಖಂಡಿತವಾಗ್ಲೂ ನಮ್ಮವ್ವ ಇದನ್ನು ಮಾಡಿಲ್ಲ ಮಿಸ್ಸು. ಒಟ್ಟಿನಲ್ಲಿ ನೀವು ನಿಮ್ಮ ಅವ್ವನ ಬಿಟ್ಕೊಡಲ್ಲ. ಅಕ್ಕ, ಬಾವಾ, ಅವ್ವ ಪೂಜೆ ಕರೀತಿದ್ದಾಳೆ, ಬನ್ನಿ. ಬಂದೆ. ನನ್ನ ಹೊಟ್ಟೆನಾಗ ಹುಟ್ಟಿದ ಮಗನೇ ತನ್ನ ಸೌತಿಗೆ ಜೈಕಾರ ಆಗ್ತಾವನಲ್ಲ. ಈ ನನ್ನ ಮಗ ಬರ್ಲಿ ಮನೆಗೆ, ಐತಿ ಅವನಿಗೆ. ಏನ್ ಮಮ್ಮಿ ನನ್ನೇ ಹುಡುಕ್ತಿರಂಗಿದ್ಯಾ? ನೀನು ಇಲ್ಲಿಗೆ ಬಂದೇ ಬತ್ತೀಯ ಅಂತ ನನಗೆ ಗೊತ್ತಿತ್ತು ಮಮ್ಮಿ. ನಮ್ಮನೆ ಮಮ್ಮಿ ವಿಷಯ ನಮಗ್ ಗೊತ್ತಿಲ್ವೇ? ನಿನ್ಗೆ ಇಲ್ಲಿ ಒಳ್ಳೇದಾದ್ರೆ ತಡ್ಕೊಳಕ್ ಹಾಕಿಲ್ಲ, ಇನ್ ಕೆಟ್ಟದಾದ್ರಂತೂ ಖುಷಿ ಮಿತಿ ಮೀರೋಯ್ತದೆ. ನಿಧಾನಕ್ಕೆ ಮಾತಾಡ್ಲ. ನಿಧಾನಾಗಿ ಮಾತಾಡೋದ್ರಾಗ ಏನೈತೆ ಮಮ್ಮಿ? ಹೆಂಗೂ ಊರಿನ ಜನ ಎಲ್ಲ ಬಂದಿಲ್ಲ ಅಂತ ನೋವು ಮಾಡ್ಕೊಂಡಿದ್ದಲ್ಲ, ಇವಾಗ ನೋಡು ಎಲ್ಲ ಇಲ್ಲೇ ಅವ್ರೆ. ನೀನು ಬಾ, ಅವನ ಜೊತೆ ಸೇರ್ಕೊಂಡು ಪೂಜೆ ಮಾಡುವಂತೆ. ನಾನು ಯಾಕಲ ಇಲ್ಲಿ ಪೂಜೆ ಮಾಡ್ಲಿ? ನಾನು ಮನೆಯಾಗ ಮಾಡ್ತೀನಿ. ನಾಚ್ಕೋಬೇಡ, ಬಾ ಮಮ್ಮಿ. ಒಳ್ಳೆ ಕೆಲಸ ಮಾಡುವಾಗ ಯಾವ ವಿಘ್ನೂ ಬರಬಾರ್ದು ಅಂತ ಬೇಡ್ಕೊಂತಿದ್ರಿ. ಅಷ್ಟರಲ್ಲಿ ಇವಳು ಬಂದ್ಬಿಟ್ಲು. ಏನ್ ಹಂಗ್ ಮಾತಾಡ್ತಾ ಇದ್ಯಾ? ಸರಿಯಾಗಿ ಮಾತಾಡೋ. ಸರಿಯಾಗಿ ಮಾತಾಡೋದಕ್ಕೆ ನೀನೇನು ಏನು? ದಂಗವ್ವ, ಸುಮ್ಕಿರವ್ವ. ರಾಜವ್ವ, ಬಾ ನೀನು ಪೂಜೆ ಮಾಡ್ಬಾ. ಏನ್ ಪುಟ್ಟಕ್ಕ, ನೀನ ಈ ಮಾತು ಹೇಳ್ತಿರೋದು? ನಿನ್ ಮನೇನ್ ಹಾಳು ಮಾಡಿ ನಿನ್ ಮೆಸ್ಸಿನ ಸುಟ್ಟಾಕ್ದವ್ರ ಬಗ್ಗೆ ಹೊಸಿನಾದ್ರೂ ಚಿಂತೆ ಬೇಡವಾ ನಿನ್ಗೆ? ಮೆಸ್ ಸುಟ್ಟೋಗಿರೋ ಹೊಗೆ ಇನ್ನೂ ಆರೇ ಇಲ್ಲ, ಆಗ್ಲೇ ಪೂಜೆ ಮಾಡಕ್ ನಿಂತಿದ್ಯಲ್ಲ.
ಅನ್ನಕ್ಕೆ ಮಣ್ಣಾಕ್ದವ್ರ ಬಾಯಿಗೆ ಸಿಹಿ ತಿನ್ಸಕ್ ಹೊಂಟಿದ್ಯಾನು? ನಿನ್ ಮೆಸ್ ಸುಟ್ಟೋದಾಗ ತಲೆ ತಲೆ ಚೆಚ್ಕೊಂಡಿದ್ದು, ಬಾಯ್ ಬಡ್ಕೊಂಡಿದ್ದು ಯಾಕೆ ಅಂತ ಗೊತ್ತಾಯ್ತು ಬಿಡು. ಏ ರಾಜಿ, ಹಬ್ಬದ ದಿವಸ ಅಂತ ನಾನು ಸುಮ್ಮನೆ ಇದ್ದೀನಿ, ನೀನು ಹಾಗೆ ಸುಮ್ಮನಿದ್ರೆ ಸರಿ. ಇಲ್ಲ ಅಂದ್ರೆ ಹಂಗಾರೆ ಇದು ಪಕ್ಕ ಅದೇ ಅದೇ. ಬಂಗಾರಮ್ಮನ್ ಮಕ ನೋಡಿದ್ರೇನೆ ಉರಿದ್ ಬೀಳೋಳು, ಹಿಂಗ್ ಮಾತಾಡ್ತಾವಳೆ ಅಂದ್ರೆ ಪಕ್ಕಾ ಡೀಲ್ ಆಗೈತೆ. ಏನ್ ಪುಟ್ಟಕ್ಕ, ಆ ಬಂಗಾರಮ್ಮ ಸಿಟ್ಟಿನಾಗೆ ಪುಟ್ಟಕ್ಕನ್ ಮಗಳು ಮೆಸ್ಸು ಅಂತ ಹೋಟ್ಲ್ ಕಟ್ಟಿಸ್ಕೊಡ್ತಾಳ ಹೆಂಗೆ? ರಾಜಿ, ಈಗ ಮಾತಾಡ್ದೆ ಸುಮ್ಮನಿದ್ರೆ ಸರಿ. ರಾಜವ್ವ, ಹಬ್ಬದ ದಿವಸ ಯಾಕೆ ಪುಟ್ಟಕ್ಕನ ಮನ್ಸಿಗೆ ನೋವು ಮಾಡ್ತಾ ಇದೆಯಾ? ಪುಟ್ಟಕ್ಕ ಏನು ಹಬ್ಬನ ಖುಷಿನಾಗಿ ಮಾಡ್ತಾ ಇಲ್ಲ, ನಮ್ಮೆಲ್ಲರೂ ಬಲವಂತಕ್ಕೆ ಒಪ್ಕೊಂಡಿರೋದು. ನೀವು ಇಲ್ಲಿ ಸುಮ್ಮನೆ ಇರ್ತೀಯ ಅನ್ನಂಗಿದ್ರಿರೋ, ಇಲ್ಲ ಅಂದ್ರೆ ದಾರಿ ಆ ಕಡೆ ಇದೆ. ನಂಗೂ ಗೊತ್ತೈತೆ. ಹೋಗ್ ಮಮ್ಮಿ, ಸುಮ್ಕೆ ಯಾಕೆ ಊರ್ನವ್ರ ಮುಂದೆ ಮಕ ಚಿಕ್ಕದ್ ಮಾಡ್ಕತಿಯೇ? ಹೆಂಗಿದ್ರು ಡ್ಯಾಡಿ ಮನೆ ಆಗೈತೆ, ಹೋಗ್ ಡ್ಯಾಡಿ ಮೇಲೆ ಕೋಪ ತೀರ್ಸ್ಕೋ. ಸುಮ್ಕಿದ್ದೆ ಸರಿ ನೀನು. ಏನಂತ ಪುಸಿ ನಿಮ್ಮ ಮಗುಂದು? ಏನಿಲ್ಲ, ಮಾತಾಡಕ್ಕಿಲ್ವಂತೆ ಕೊಡ್ರೆ. ಇಲ್ಲ ಇಲ್ಲ, ಜೋರಾಗಿ ಉಸಿರು ಬಿಡಕ್ಕಿಲ್ವಂತೆ. ಪುಟ್ಟಕ್ಕ ಮಾತ್ಕೇನು ಬರ್ತದೆ ಹೋಯ್ತದೆ, ಸಮಯ ಇಲ್ಲ ದಮಯ ಇಲ್ಲ. ಇಂಥವ್ರ ಮಾತ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಪುಟ್ಟಕ್ಕ. ಒಳ್ಳೆ ಮನಸ್ಸಿಂದ ಪೂಜೆ ಶುರು ಮಾಡವ, ಮಳೆ ಬೆಳೆ ಆಗ್ಲಿ ಅಂತ. ಮುತ್ತೈದರ್ ಬರ್ರವ, ಬಾಗ್ನ ತಗಲ್. ಸಾವಿತ್ರಿ ಸಾವಿತ್ರಿ ಬಾಗ್ನ ತಗೋ. ಮುತ್ತೈದೆ ಬಾಗ್ನ ಕೊಡಿ. ಇಳಿಯ ಕೆಳಕ್ಕೆ ಬಾರೆ ಆಚೆಗೆ. ಆಹಾ,
ನಾನು ಇವಳಕ್ಕೆ ಕಾಯ್ಕೊಂಡು ಈಟೊತ್ತು ನಿಮ್ಮ ನಾಟಕಗಳು ನೋಡ್ಕೊಂಡು ನಿಂತಿದ್ದೆ ಅಂತೂ ಬಂದ್ಲಲ್ಲ